Good morning, everyone. Today we shall discuss about the second sem chapters carbon and its compounds. So, in this chapter, we shall discuss about the importance of carbon and its compounds. So, observe these figures. These are all the examples of the carbon. So, before we going to the class, first we shall discuss about the importance of carbon. Here carbon is the chemical basis for life. Carbon is a very special element because it plays an important role in the chemistry of life. ಈ ಕಾರ್ಬನ್ ಅಂತಕ್ಕಂಥದ್ದು ನಮ್ಮಲ್ಲಿ ಬಹಳಷ್ಟು ಸ್ಪೆಷಲ್ ಆಗಿರ್ತಕ್ಕಂತಹ ಒಂದು ಎಲಿಮೆಂಟ್. ಯಾಕಪ್ಪ ಅಂದರೆ ಇಟ್ಸ್ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಕೆಮಿಸ್ಟ್ರಿ ಆಫ್ ಲೈಫ್. ಇಡೀ ಕೆಮಿಸ್ಟ್ರಿಯ ಲೈಫಲ್ಲೇ ಇದನ್ನು ಒಂದು ಇಂಪಾರ್ಟೆಂಟ್ ರೋಲ್ ಆಗಿ ಇದನ್ನ ಕೆಲಸವನ್ನು ಮಾಡುತ್ತೆ. ಯಾವುದು? ಕಾರ್ಬನ್ ಅಂತಕ್ಕಂಥ ಒಂದು ಎಲಿಮೆಂಟನ್ನು. ಫುಡ್, ಕ್ಲಾತ್ಸ್, ಪ್ಲಾಸ್ಟಿಕ್ಸ್, ಪಾಲಿಮರ್ಸ್, ಮೆಡಿಸಿನ್ಸ್, paper, drugs, dyes, soaps and detergents all contain carbon and its compounds. ಫುಡ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಪ್ಲಾಸ್ಟಿಕ್ ಪಾಲಿಮರ್ಸ್ ಆಗಿರ್ಬೋದು, ಮೆಡಿಸಿನ್ಗಳಾಗಿರ್ಬೋದು, ಪೇಪರ್ಗಳಾಗಿರ್ಬೋದು, ಡ್ರಗ್ಸ್ಗಳಾಗಿರ್ಬೋದು, ಅಂದರೆ ಮೆಡಿಸಿನಲ್ಲಿ ಯೂಸ್ ಮಾಡ್ತಕ್ಕಂತಹ ಡ್ರಗ್ಸ್ಗಳಾಗಿರ್ಬೋದು, ಡೈಸ್ ಅಂದರೆ ಕಲರಿಂಗ್ ಫ್ಲೇವರ್ಸ್ಗಳಾಗಿರ್ಬೋದು, ಕಲರಿಂಗ್ ಏಜೆಂಟ್ಸ್ ಆಗಿರ್ಬೋದು, ಸೋಪು ಆಗಿರ್ಬೋದು ಮತ್ತು ಡಿಟರ್ಜೆಂಟ್ ಆಗಿರ್ಬೋದು. ಸೊ ದೀಸ್ ಆರ್ ಆಲ್ ಕಂಟೈನ್ ದ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್. ಇವೆಲ್ಲವೂ ಕೂಡ ಏನು ಕಂಟೈನ್ ಮಾಡ್ಕೊಂಡಿದೆ? ಕಾರ್ಬನನ್ನು ಕಂಟೈನ್ ಮಾಡ್ಕೊಂಡಿದೆ ಅಂತಂದು ಹೇಳ್ಬೋದು. ಸೊ ಲೈಫ್ ಆನ್ ದ ಅರ್ತ್ ವುಡ್ ನಾಟ್ ಎಕ್ಸಿಸ್ಟ್ ವಿತೌಟ್ ದ ಕಾರ್ಬನ್. ಲೈಫ್ ಆನ್ ದ ಅರ್ತ್ ವುಡ್ ನಾಟ್ ಎಕ್ಸಿಸ್ಟ್ ವಿತೌಟ್ ದ ಕಾರ್ಬನ್. ಕಾರ್ಬನ್ ಇಲ್ಲದಲೇ ನಮ್ಮ ಜೀವವನ್ನು ನಾವು ಜೀವಿಗಳು ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಯಾಕಪ್ಪ ಅಂದರೆ ಆಲ್ ದ ಕಾಂಪೌಂಡ್ಸ್ ದಟ್ ಆರ್ ಮೇಕಪ್ ಲಿವಿಂಗ್ ಮ್ಯಾಟರ್ ಕಂಟೈನ್ ಕಾರ್ಬನ್ ಆಟಮ್ಸ್. ಸೊ ಎಲ್ಲ ಕಾಂಪೌಂಡ್ಸ್ಗಳು ಏನಿದಾವೋ, ಎಲ್ಲವೂ ಜೀವಿಗಳ ಮ್ಯಾಟ್ರ್ಗಳು ಏನೇನಿದ್ದಾವೋ ಅವೆಲ್ಲವೂ ಕೂಡ ಏನು ಕಂಟೈನ್ ಮಾಡ್ಕೊಂಡಿದೆಯಪ್ಪ ಅಂದರೆ ಕಾರ್ಬನ್ನಿನ ಕಾಂಪೌಂಡ್ಸ್ಗಳನ್ನು ಕಂಟೈನ್ ಮಾಡ್ಕೊಂಡಿದೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, lipids and nucleic acids. You know that these are all the nutrients are present in our food. ಈ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ಲಿಪಿಡ್ಸ್ ಆಗಿರ್ಬೋದು ಮತ್ತು ನ್ಯೂಕ್ಲಿಕ್ ಆ್ಯಸಿಡ್ಸ್ಗಳನ್ನಾಗಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ಜೀವಿಯಲ್ಲಿ ಇರ್ತಕ್ಕಂತಹ ಒಂದು ನ್ಯೂಟ್ರಿಯೆಂಟ್ಸ್ಗಳು. ಸೊ ಇದು ನಮಗೆ ನಾವು ಜೀವಿಸಬೇಕಂದ್ರೆ ನಮಗೆ ಇದನ್ನು ಬೇಕೇ ಬೇಕು. ಸೊ ಇದಿಲ್ಲ ಅಂದರೆ ನಾವು ಜೀವ ಮಾಡೋಕ್ಕೆ ಆಗಲ್ಲ. ಇವೆಲ್ಲವೂ ಕೂಡ ಏನು ಕಂಟೈನ್ ಮಾಡ್ಕೊಂಡಿದೆ? ಕಾರ್ಬನನ್ನು ಕಂಟೈನ್ ಮಾಡ್ಕೊಂಡಿದೆ. ಸೊ ಹಾಗಾಗಿ ಕಾರ್ಬನ್ ಈಸ್ ಎಸೆನ್ಷಿಯಲ್ ಟು ಆಲ್ ಲಿವಿಂಗ್ ಸಿಸ್ಟಮ್ಸ್ ವಿತೌಟ್ ಇಟ್ ಲೈಫ್ ಆ್ಯಸ್ ವಿ ನೌ. ಸೊ ಹಾಗಾಗಿ ಕಾರ್ಬನ್ ಅಂತಕ್ಕಂಥದ್ದನ್ನು ಇಟ್ ಈಸ್ ಎನ್ ಎಸೆನ್ಷಿಯಲ್ ಟು ಆಲ್ ಲಿವಿಂಗ್ ಸಿಸ್ಟಮ್. ಎಲ್ಲ ಜೀವಿಗಳಿಗೂ ಇದನ್ನು ಬಹಳಷ್ಟು ಮುಖ್ಯವಾಗಿದೆ. ಮತ್ತು ವಿತೌಟ್ ಇಟ್ ಲೈಫ್ ಆ್ಯಸ್ ವಿ ನೌ, ಇದಿಲ್ಲ ಅಂದರೆ ನಾವು ಬದುಕೋಕ್ಕೆ ಜೀವಿಗಳು ಸಾಧ್ಯನೇ ಇಲ್ಲ. ಈಸ್ ಇಂಪಾಸಿಬಲ್. ಇಟ್ ಈಸ್ ಆಲ್ಸೋ ಸರ್ಚ್ ಲೈಫ್ ಇನ್ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಬಾಡೀಸ್ is through identifying the presence of ಕಾರ್ಬನ್ ಕಾಂಪೌಂಡ್ಸ್. ಅನ್ಯ ಗ್ರಹಗಳ ಜೀವಿ ಅಸ್ತಿತ್ವ ಪತ್ತೆಗೆ ಕಾರ್ಬನ್ ಸಂಯುಕ್ತಗಳ ಇರುವಿಕೆಯನ್ನು ಸಂಶೋಧಿಸಲಾಗುತ್ತಿದೆ. ಸೊ ಲೈಫ್ ಇಟ್ಸೆಲ್ಫ್ ಇಟ್ ಈಸ್ ಬೇಸ್ಡ್ ಅಪಾನ್ ದ ರಿಮಾರ್ಕೆಬಲ್ ಕೆಮಿಸ್ಟ್ರಿ ಆಫ್ ಕಾರ್ಬನ್. ಸೊ ಹಾಗಾಗಿ ನಮ್ಮ ಲೈಫೇ ಏನಾಗಿದೆ ಅಂದರೆ ಏನು ಕಾರ್ಬನ್ ಅಂತಕ್ಕಂಥದ್ದೇನಿದೆಯಾ, ಈ ಜೀವ ಇಂಥ ಅಪೂರ್ವ ಕಾರ್ಬನ್ ರಾಸಾಯನಿಕ ವಿಜ್ಞಾನವನ್ನೇ ಅವಲಂಬಿಸಿದೆ ಅಂತಂದು ನಾವಿಲ್ಲಿ ಹೇಳ್ಬೋದು. ಜೀವ ಏನಾಗಿದೆ, ನಮ್ಮ ಜೀವವು ಇಂತಹ ಅಪೂರ್ವ ಕಾರ್ಬನ್ನ ರಾಸಾಯನಿಕ ವಿಜ್ಞಾನವನ್ನು ಅವಲಂಬಿಸಿದೆ. ಲೈಫ್ ಇಟ್ ಸೆಲ್ಫ್ ಈಸ್ ಬೇಸ್ಡ್ ಅಪಾನ್ ದಿಸ್ ರಿಮಾರ್ಕೆಬಲ್ ಕೆಮಿಸ್ಟ್ರಿ ಆಫ್ ಕಾರ್ಬನ್. ಸೊ ಲೆಟ್ ಅಸ್ ಫಸ್ಟ್ ನೋ ಅಬೌಟ್ ದ ವಂಡರ್ಫುಲ್ ಎಲಿಮೆಂಟ್ ಕಾರ್ಬನ್ ಆ್ಯಂಡ್ ದೆನ್ ಅಬೌಟ್ ಇಟ್ಸ್ ಕೆಮಿಸ್ಟ್ರಿ. ಸೊ ನಾವು ಇವಾಗ ಈ ವಂಡರ್ಫುಲ್ ಆಗಿರ್ತಕ್ಕಂತಹ ಒಂದು ಎಲಿಮೆಂಟ್ ಯಾವುದು? ಕಾರ್ಬನ್. ಅದರ ಬಗ್ಗೆ ನಾವು ಈ ಕೆಮಿಸ್ಟ್ರಿಯಲ್ಲಿ ನೋಡೋಣ. ಸೊ ಏನು ವಾಟ್ ಈಸ್ ಕಾರ್ಬನ್? ಸೊ ಕಾರ್ಬನ್ ಅಂದರೆ ಏನು? ಸೊ ಕಾರ್ಬನ್ ಈಸ್ ದ
first member of group 14 of the periodic table. All of you know that the periodic table. So where is it present? So periodic table is present in is the first member of the group 14 of the periodic table. periodic table ಅನ್ನು ನೀವು ನೋಡಿದರೆ ಅದರಲ್ಲಿ ಏನಿದೆ 18 ಗ್ರೂಪ್ಸ್ ಅನ್ನು ಇದೆ ಮತ್ತು 7 ಪೀರಿಯಡ್ಸ್ಗಳನ್ನು ಇದೆ. ಅದರಲ್ಲಿ 14th ಗ್ರೂಪಲ್ಲಿ ಫಸ್ಟ್ ಆಗಿರ್ತಕ್ಕಂತಹ ಮೆಂಬರ್ ಯಾವುದಿದೆ ಅದರಲ್ಲಿ ಕಾರ್ಬನ್ನೇ ಆಗಿದೆ. ಸೊ ಹಾಗಾಗಿ ಕಾರ್ಬನ್ ಈಸ್ ದ first member of the group 14 of the periodic table. So you know that the group and periods. Here the 18 vertical columns are called groups. ನೀವು periodic table ಅನ್ನು ನೋಡಿದಾಗ ಆ periodic table ಅಲ್ಲಿ 18 vertical columnsಗಳನ್ನು ಇದ್ದಾವೆ. ಆ 18 vertical columnsಗಳನ್ನ ನಾವೇನಂತ ಕರಿತೀವಿ? ಗ್ರೂಪ್ಸ್. ಆ್ಯಂಡ್ ದ 7 ಹಾರಿಜಾಂಟಲ್ ರೋಸ್ ಇಟ್ ಈಸ್ ಕಾಲ್ಡ್ ಇಟ್ ಆಸ್ ಪೀರಿಯಡ್ಸ್. ಮತ್ತು ಪೀರಿಯಡಿಕ್ ಟೇಬಲಲ್ಲಿ 7 ಹಾರಿಜಾಂಟಲ್ ರೋಸ್ಗಳನ್ನು ಇದ್ದಾವೆ. ಆ 7 ಹಾರಿಜಾಂಟಲ್ ರೋಸ್ಗಳನ್ನು ನಾವೇನಂತ ಕರಿತೀವಿ? ಪೀರಿಯಡ್ಸ್ ಅಂತ ಕರಿತೀವಿ. ಅದರಲ್ಲಿ 14th ಗ್ರೂಪ್ ಆಗಿರ್ತಕ್ಕಂತಹ ಕಾರ್ಬನ್ ಏನಾಗಿದೆ? ಫಸ್ಟ್ ಮೆಂಬರನ್ನಾಗಿದೆ ಅಂತ ನಾವು ಇದರಲ್ಲಿ ನೋಡ್ಬೋದು. ನೀವು ಪೀರಿಯಡ್ ಟೇಬಲನ್ನು ನೋಡಿರಿ, ನಿಮ್ಮ ಮನೆಯಲ್ಲಿದ್ದರೆ ಹಾಗೆ ನೀವು ಅಬ್ಸರ್ವನ್ನು ಮಾಡಿರಿ. ಸೊ ಇಟ್ ಹ್ಯಾಸ್ 4 electrons in its outermost orbit. So its valency is 4. So you know that. ಸೊ ವೆನ್ ಯು ರೈಟ್ ದ ಸ್ಟ್ರಕ್ಚರ್ ಆಫ್ ದ ಆಟಮ್, ನಿಮಗೆ ಗೊತ್ತಿದೆ ಯಾವ ಥರ ಆಟಮಿನ ಸ್ಟ್ರಕ್ಚರನ್ನು ಬರೀಬೇಕು ಅಂದ್ರೆ. ಹಿಯರ್ ದ ಅಟಾಮಿಕ್ ನಂಬರ್, ವಾಟ್ ಈಸ್ ದ ಅಟಾಮಿಕ್ ನಂಬರ್ ಆಫ್ ಕಾರ್ಬನ್? ದ ಅಟಾಮಿಕ್ ನಂಬರ್ ಆಫ್ ಕಾರ್ಬನ್ ಈಸ್ 4 ಅಲ್ವಾ? ಸೊ ಹಿಯರ್ ಹೌ ಮೆನಿ ಶೆಲ್ಸ್ ಕ್ಯಾನ್ ಅಕಾಮಡೇಟ್ ಇನ್, ಹೌ ಮೆನಿ electrons are accommodate in K shell? 2 electrons. In L shell maximum 8 electrons. But the atomic number of carbon is 6. So in K shell can accommodate the 2 electrons and L shell can accommodate the 4 electrons. Here in the outermost shell only 4 electrons are there because the atomic number of carbon is 6. ನೀವು ಸ್ಟ್ರಕ್ಚರ್ ಆಫ್ ಆಟಮನ್ನು ಬರೆದಿರ್ತೀರ. ಆ ಸ್ಟ್ರಕ್ಚರ್ ಆಫ್ ಆಟಮನ್ನು ಬರಿಬೇಕಾದ್ರೆ ಸೊ ಅದರಲ್ಲಿ ಸ್ಟ್ರಕ್ಚರನ್ನು ಬರೀತಾರೆ ಕೆ ಶೆಲ್, ಎಲ್ ಶೆಲ್ ಮತ್ತು ಎಮ್ ಶೆಲ್ ಅಂತಂದು. ಆ ಕೆ ಶೆಲ್, ಎಲ್ ಶೆಲ್, ಎಮ್ ಶೆಲ್ಲಲ್ಲಿ ಸೊ ಮ್ಯಾಕ್ಸಿಮಮ್ ಆಗಿ ನಿಮಗೆಲ್ಲರಿಗೂ ಕೂಡ ಗೊತ್ತು, ಅಕಾರ್ಡಿಂಗ್ 2n² ಫಾರ್ಮುಲಾ, 2n² ಫಾರ್ಮುಲಾ ಪ್ರಕಾರ ಕೆ ಶೆಲ್ಲಲ್ಲಿ ಎಷ್ಟಿರುತ್ತೆ? ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್ 2 ಇರುತ್ತೆ. ಎಲ್ ಶೆಲ್ಲಲ್ಲಿ ಮ್ಯಾಕ್ಸಿಮಮ್ 8 ಎಲೆಕ್ಟ್ರಾನ್ಸ್ ಇರುತ್ತೆ. ಬಟ್ ನಾವು ಏನು ಮಾಡ್ತೀವಿ ಅಂದರೆ ಆ ನಂಬರ್ ಆಫ್ ಆಟಮ್ಸಿನ ಮೇಲೆ ನಾವು ಏನು ಮಾಡ್ತೀವಿ? ಆ ಸ್ಟ್ರಕ್ಚರನ್ನು ಬರಿತಾ ಹೋಗ್ತೀವಿ. ಹಾಗಾಗಿ ಕೆ ಶೆಲ್ಲಲ್ಲಿ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್, ಎಲ್ ಶೆಲ್ಲಲ್ಲಿ ಮ್ಯಾಕ್ಸಿಮಮ್ 4 ಎಲೆಕ್ಟ್ರಾನ್ಸ್ಗಳನ್ನು ನಾವು ಕಾರ್ಬನಲ್ಲಿ ಇಡ್ತೀವಿ. ಯಾಕಂದರೆ ಕಾರ್ಬನಿನ ಅಟಾಮಿಕ್ ನಂಬರ್ 6 ಆಗಿರೋದ್ರಿಂದ 2 + 4 6. ದ ಔಟರ್ ಮೋಸ್ಟ್ ಶೆಲ್ ಇಸ್ ಕಾಲ್ಡ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರೆದಿದ್ದೀನಿ. ಯಾಕಂದರೆ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ಗಳನ್ನು ಇರ್ತಾವೋ ಆ ಒಂದು ಎಲೆಕ್ಟ್ರಾನ್ಸನ್ನು ನಾವು ಏನಂತ ಕರಿತೀವಿ? ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಕೆ ಶೆಲ್ಲಲ್ಲಿ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್ ಇರುತ್ತೆ. ಎಲ್ ಶೆಲ್ಲಲ್ಲಿ ಮ್ಯಾಕ್ಸಿಮಮ್ 4 ಎಲೆಕ್ಟ್ರಾನ್ಸ್ಗಳನ್ನು ಇರುತ್ತೆ. ಸೊ ಔಟರ್ ಮೋಸ್ಟಲ್ಲಿ 4 ಎಲೆಕ್ಟ್ರಾನ್ಸ್ ಇದ್ದರೆ ಅದನ್ನು ಏನಂತ ಕರಿತೀವಿ? ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ನಾವಿಲ್ಲಿ ಕರಿತೀವಿ. ಸೊ ಹಾಗಾಗಿ ಇಟ್ ಹ್ಯಾಸ್ 4 electrons ಇನ್ ದ ಔಟರ್ ಮೋಸ್ಟ್ ಶೆಲ್. ಸೊ ಇಟ್ಸ್ ವೇಲೆನ್ಸಿ ಈಸ್ 4. ಔಟರ್ ಮೋಸ್ಟ್ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ಗಳನ್ನು ಇರ್ತಾವೋ ಆ ಒಂದು ಎಲೆಕ್ಟ್ರಾನ್ಸನ್ನು ನಾವು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಇವಾಗ ಕಾರ್ಬನ್ ಅಟಾಮಿಕ್ ನಂಬರ್ 6 ಆಗಿರೋದ್ರಿಂದ ಕೆ ಶೆಲ್ಲಲ್ಲಿ 2, ಎಲ್ ಶೆಲ್ಲಲ್ಲಿ 4. ಸೊ ಹಾಗಾಗಿ 4 + 2 6 ಆಯಿತು. ಸೊ ಅಟಾಮಿಕ್ ನಂಬರ್ ಆಫ್ ಕಾರ್ಬನ್ನು ಕೂಡ 6. ಸೊ ಹಾಗಾಗಿ ಸೊ ದ ಔಟರ್ ಮೋಸ್ಟ್ ಶೆಲ್ಲಲ್ಲಿ 4 ಎಲೆಕ್ಟ್ರಾನ್ಸ್ ಇರೋದ್ರಿಂದ ಇದರ ವೇಲೆನ್ಸಿ ಕೂಡ ಏನಾಗಿರುತ್ತೆ? 4. ಸೊ ಇಟ್ಸ್ ವೇಲೆನ್ಸಿ ಈಸ್ 4. ಸೊ ಕಾರ್ಬನ್ ಈಸ್ ಒನ್ ಆಫ್ ದ ನಾನ್ ಮೆಟಲ್. ಕಾರ್ಬನ್ ಏನಾಗಿದೆ? ಒಂದು ಅದನ್ನು ನಾನ್ ಮೆಟಲನ್ನು ಆಗಿದೆ. ಸೊ ಹಾಗಾಗಿ ಸೊ ಇದ್ರದ್ದು ವಿಶೇಷತೆ ಏನಪ್ಪ ಅಂದರೆ ದ ಆನ್ಸರ್ ಈಸ್ ಸಿಂಪಲ್. ಕಾರ್ಬನ್ ಈಸ್ ಎ ಯುನಿಕ್ ಎಲಿಮೆಂಟ್. ಸೊ ಇಟ್ ಈಸ್ ದ ಕಿಂಗ್ ಆಫ್ ವರ್ಸೆಟಾಲಿಟಿ. ಸೊ ಕಿಂಗ್ ಆಫ್ ದ ಆನ್ಸರ್ ಏನಂದರೆ ಕಾರ್ಬನ್ ಈಸ್ ಎ ಯುನಿಕ್ ಎಲಿಮೆಂಟ್. ಕಾರ್ಬನ್ ಅಂತಕ್ಕಂತಹ ಎಲಿಮೆಂಟ್ ಇನ್ನು ಯಾವುದು ನಾವು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇಟ್ ಈಸ್ ದ ಕಿಂಗ್ ಆಫ್ ವರ್ಸೆಟಾಲಿಟಿ. ಇದು ಪರಿವರ್ತನೆಯ ರಾಜ. ವರ್ಸೆಟಾಲಿಟಿ ಅಂದರೆ ಏನಂದರೆ ಇದು ಒಂದು ಪರಿವರ್ತನೆಯ ರಾಜ ಅಂತ ನಾವಿಲ್ಲಿ ಕರಿತೀವಿ. ಅಂದರೆ ಆದಷ್ಟು ಬೇಗನೆ ಅದನ್ನೇನು ಮಾಡುತ್ತೆ ಅಂದರೆ ಬೇಗನೆ ಅದನ್ನೇನಾಗುತ್ತೆ ಅಂದರೆ ಪರಿವರ್ತನೆಯನ್ನು ಹೊಂದ್ಕೊಂಡಿದೆ. ಸೊ ಹಾಗಾಗಿ ಇದನ್ನು ಇಟ್ ಈಸ್ ದ ಕಿಂಗ್ ಆಫ್ ವರ್ಸೆಟಿಲಿಟಿ ಅಂತ ನಾವಿಲ್ಲಿ ಕರಿತೀವಿ. ಹಾಗಂದರೆ ಪರಿವರ್ತನತೆಯ ರಾಜ ಅಂತ ನಾವಿಲ್ಲಿ ಕರಿತೀವಿ. ಸೊ ಇಟ್ಸ್ ಎಬಿಲಿಟಿ ಟು ಕನೆಕ್ಟ್ ದ ಅದರ್ ಕಾರ್ಬನ್ ಆಟಮ್ಸ್ ಥ್ರೂ ಸ್ಟ್ರಾಂಗ್ ಆ್ಯಂಡ್ ಸ್ಟೇಬಲ್ ಕೋವೆಲೆಂಟ್ ಬಾಂಡ್ಸ್ ಆ್ಯಂಡ್ ಸೆಟ್ಸ್ ಇನ್ ಎ ಪಾರ್ಟ್ ಫ್ರಮ್ ಅದರ್ ಎಲಿಮೆಂಟ್ಸ್. ಸೊ ಕಾರ್ಬನ್ ಆಟಮ್ಸ್ ಕ್ಯಾನ್ ಫಾರ್ಮ್ ಎ ಲಾಂಗ್ ಚೈನ್ ವಿಲ್ ಓವರ್
1 lakh ಕಾರ್ಬನ್ ಆಟಮ್ಸ್ ಇನ್ ಲೆಂತ್. ಈ ಕಾರ್ಬನ್ ಆಟಮ್ಸನ್ನು ಎಷ್ಟು ಸ್ಟ್ರಾಂಗ್ ಅಪ್ಪ ಅಂದರೆ ಇದನ್ನು 1,00,000 ವರೆಗೂ ಕೂಡ ನಾವು ಏನು ಮಾಡ್ಬೋದು, ಕಾರ್ಬನ್ ಟು ಕಾರ್ಬನ್ ಕಾರ್ಬನ್ ಟು ಕಾರ್ಬನ್ ಕಾರ್ಬನ್ ಟು ಕಾರ್ಬನ್ ಏನು ಮಾಡ್ಬೋದು, ಇಲ್ಲಿ ಚೈನನ್ನು ಮಾಡ್ಕೊಳ್ತಾ ಹೋಗ್ಬೋದು ಅಂತ. ಇಲ್ಲಿ ನೋಡಿ, ಇಲ್ಲಿ ಕಾರ್ಬನ್ ಟು ಕಾರ್ಬನ್ ಲಿಂಕ್ ಇದೆಯಲ್ಲ, ಲಾಂಗ್ ಚೈನ್, ಈ ಥರ ಲಾಂಗ್ ಚೈನನ್ನು 1,00,000 ಕಾರ್ಬನ್ವರೆಗೂ ಕೂಡ ನಾವು ಏನು ಮಾಡ್ಬೋದು, ಇದನ್ನು ಲಿಂಕನ್ನು ಮಾಡ್ಕೊಳ್ತಾ ಹೋಗೋದು. ಅಷ್ಟು ಸ್ಟ್ರಾಂಗ್ ಆಗಿರ್ತಕ್ಕಂತಹ ಒಂದು ಕಾರ್ಬನ್ ಆಟಮನ್ನು ಇದನ್ನು ಆಗಿದೆ. ಸೊ ಕಾರ್ಬನ್ ಬಾಂಡ್ಸ್ ಆರ್ ಸ್ಟ್ರಾಂಗ್ ಆ್ಯಂಡ್ ಸ್ಟೇಬಲ್. ಕಾರ್ಬನ್ ಬಾಂಡ್ಸ್ಗಳನ್ನು ಏನಾಗಿದೆ, ಅದನ್ನು ಬಹಳಷ್ಟು ಸ್ಟ್ರಾಂಗ್ ಮತ್ತು ಸ್ಟೇಬಲ್ ಆಗಿದೆ ಅಂತಂದು ನಾವಿಲ್ಲಿ ಹೇಳ್ಬೋದು. ಸೊ ದಸ್ ಪ್ರಾಪರ್ಟಿ ಅಲೋಸ್ ಕಾರ್ಬನ್ ಟು ಫಾರ್ಮ್ ಆಲ್ಮೋಸ್ಟ್ ಇನ್ಫಿನಿಟ್ ನಂಬರ್ ಆಫ್ ಕಾಂಪೌಂಡ್ಸ್. So in fact, carbon forms an exceptionally large number of compounds because of its unique characteristics. ಯಾಕೆ ಇದನ್ನು ಲಾಂಗ್ ಆಗಿರ್ತಕ್ಕಂತಹ ಒಂದು ಕಾಂಪೌಂಡನ್ನು ಫಾರ್ಮೇಷನ್ ಮಾಡುತ್ತೆ ಅಂದರೆ ಇದು ಒಂದು ಯುನಿಕ್ ಆಗಿರ್ತಕ್ಕಂತಹ ಒಂದು ಕ್ಯಾರೆಕ್ಟರಿಸ್ಟಿಕ್ಸಿಂದ, ಲೈಕ್ ಕೆಟನೇಷನ್ ಆಗಿರ್ಬೋದು, ಟೆಟ್ರಾವೆಲೆನ್ಸಿ ಆಗಿರ್ಬೋದು, ಮತ್ತು ಐಸೋಮೆರಿಸಮ್ ಆಗಿರ್ಬೋದು. ಸೊ ಇವಾಗ ಇನ್ನು ಲೆಟ್ ಅಸ್ ಸಿ ದ ಇಂಪಾರ್ಟೆನ್ಸ್ ಆಫ್ ದ ಅಕರೆನ್ಸ್ ಆಫ್ ದ ಕಾರ್ಬನ್. So carbon is found in the atmosphere, inside the earth crust and in all living organisms. ಸೊ ಕಾರ್ಬನ್ ಈಸ್ ಫೌಂಡ್ ಇನ್ ದ ಅಟ್ಮಾಸ್ಫಿಯರ್. ಕಾರ್ಬನನ್ನು ನಾವು ಎಲ್ಲಿ ನೋಡ್ತೀವಿ ಅಂದರೆ ಕಾರ್ಬನ್ ಈಸ್ ಒನ್ ಆಫ್ ದ ಎಲಿಮೆಂಟ್. ಸೊ ಈ ಎಲಿಮೆಂಟನ್ನು ನಮ್ಮ ಅಟ್ಮಾಸ್ಫಿಯರಲ್ಲೇ ನಾವು ನೋಡ್ತೀವಿ. ಎಲ್ಲಿ? ಇನ್ಸೈಡ್ ದ ಅರ್ತ್ ಕ್ರಸ್ಟ್ ಆ್ಯಂಡ್ ಇನ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್. ಭೂಮಿಯ ಒಳಭಾಗದಲ್ಲಿ ಮತ್ತು ಎಲ್ಲ ಜೀವಿಗಳಲ್ಲೂ ಕೂಡ ನಾವು ಏನು ಮಾಡ್ತೀವಿ, ಕಾರ್ಬನ್ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ನಾನು ಹೇಳಿದ್ದೀನಿ, ಕಾರ್ಬನ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸೊ ವಿತೌಟ್ ಕಾರ್ಬನ್ ನೋ ಎನಿ ಲಿವಿಂಗ್ ಕಾರ್ಬನ್ ಇಲ್ದಲೇ ಯಾವುದೇ ಜೀವಿ ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಲೈಫ್ ಆನ್ ಅರ್ತ್ ವುಡ್ ನಾಟ್ ಎಕ್ಸಿಸ್ಟ್ ವಿತೌಟ್ ಕಾರ್ಬನ್. ಕಾರ್ಬನ್ ಇಲ್ಲ ಅಂದರೆ ಯಾವ ಲೈಫು ಕೂಡ ಎಕ್ಸಿಸ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತಂದು. ಸೊ ಇಲ್ಲಿ ಕಾರ್ಬನ್, ವೇರ್ ಈಸ್ ಇಟ್ ಪ್ರೆಸೆಂಟ್? ಕಾರ್ಬನ್ ಈಸ್ ಪ್ರೆಸೆಂಟ್ ಇನ್ ಫ್ಯೂಯಲ್ಸ್ ಲೈಕ್ ವುಡ್, ಕೋಲ್, ಚಾರ್ಕೋಲ್, ಕೋಕ್, ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್, ಬಯೋಗ್ಯಾಸ್, ಮಾರ್ಷ್ ಗ್ಯಾಸ್, ಎಕ್ಸೆಟ್ರಾ. ಸೊ ದಿಸ್ ಆಲ್ ವಿಲ್ ಬಿ ಆ್ಯಂಡ್ ಕಂಟೈನ್ ದ ಕಾರ್ಬನ್. ಇದೆಲ್ಲದರಲ್ಲೂ ಕೂಡ ಏನಿರುತ್ತೆ, ಕಾರ್ಬನನ್ನು ಕಂಟೈನ್ ಮಾಡ್ಕೊಳ್ತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ. ಸೊ ಕಾರ್ಬನ್ ಈಸ್ ಪ್ರೆಸೆಂಟ್ ಇನ್ ಕಾಂಪೌಂಡ್ಸ್ ಲೈಕ್ ಕಾರ್ಬೋನೇಟ್ಸ್, ಹೈಡ್ರೋಜನ್ ಕಾರ್ಬೋನೇಟ್ಸ್. ಸೊ ಕಾರ್ಬನನ್ನು ಎಲ್ಲಿ ಇರುತ್ತೆ, ಯಾವುದರಲ್ಲಿ ಕಾಂಪೌಂಡ್ಸ್ಗಳಲ್ಲಿ ಇರುತ್ತೆ ಅಂದರೆ ಕಾರ್ಬೋನೇಟ್ಸ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಸ್ಗಳಲ್ಲಿ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸೊ ಕಾರ್ಬನ್ ಈಸ್ ಫೌಂಡ್ ಇನ್ ದ ಫ್ರೀ ಸ್ಟೇಟ್ ಆ್ಯಸ್ ಡೈಮಂಡ್, ಗ್ರಾಫೈಟ್, ಫ್ಲೋರಿನ್. ಸೊ ಕಾರ್ಬನನ್ನು ನಾವು ಫ್ರೀ ಸ್ಟೇಟಲ್ಲಿ ಎಲ್ಲಿ ನೋಡ್ತೀವಪ್ಪ ಅಂದರೆ ಇಲ್ಲಿದೆಯಲ್ಲ, ಡೈಮಂಡ್ ಕಾಣಿಸಿದೆಯಾ ನಿಮಗೆ? ಡೈಮಂಡಲ್ಲಿ ನೋಡ್ತೀವಿ, ಗ್ರಾಫೈಟಲ್ಲಿ ನೋಡಿ. ಪೆನ್ಸಿಲಿನನ್ನು ಕೆತ್ತರೆ ಪೆನ್ಸಿಲಲ್ಲಿ ಚೂಪಾಗಿರ್ತಕ್ಕಂತಹ ಒಂದು ಇದನ್ನು ಸಿಗುತ್ತೆ ನಿಮಗೆ. ಪೆನ್ಸಿಲ್ ಬರಿತೀರಲ್ಲ, ಪೆನ್ಸಿಲ್, ಆ ಪೆನ್ಸಿಲಲ್ಲಿ ಬ್ಲ್ಯಾಕ್ ಕಲರ್ ಆಗಿರ್ತಕ್ಕಂಥದ್ದನ್ನು ನೀವು ನೋಡ್ತೀರಲ್ಲ, ಆ ಬ್ಲ್ಯಾಕ್ ಕಲರ್ ಆಗಿರೋದನ್ನೇ ಅದನ್ನು ನಾವು ಗ್ರಾಫೈಟ್ ಅಂತ ನಾವಿಲ್ಲಿ ಕರಿತೀವಿ. ಆ ಗ್ರಾಫೈಟ್ ಆಗಿರ್ಬೋದು, ಫಿಲರಿನ್ಸ್ ಆಗಿರ್ಬೋದು, ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಕಾರ್ಬನ್. ಫಿಲರಿನ್ಸ್ ಆಗಿರ್ಬೋದು, ಇಲ್ಲಿ ಕಾಣಿಸಿದೆಯಲ್ಲ ಫಿಲರಿನ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಏನಾಗಿದೆ, ಕಾರ್ಬನ್ ಬೇಸಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಹಿಯರ್, ಸೊ ಬಾಂಡಿಂಗ್ ಆಫ್ ಕಾರ್ಬನ್ ಆರ್ ಕೋವೆಲೆಂಟ್ ಬಾಂಡ್. ಸೊ ಬಾಂಡಿಂಗ್ ಆಫ್ ಕಾರ್ಬನ್ ನಾನು ಹೇಳಿದ್ದೀನಿ. ಸೊ ಕಾರ್ಬನ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ all living organisms. It takes the special element to form the ಬಾಂಡ್ ಒನ್ ಅನದರ್ ಅಂತ. ಇದು ಒಂದು ಸ್ಪೆಷಲ್ ಆಗಿರ್ತಕ್ಕಂತಹ ಒಂದು ಎಲಿಮೆಂಟ್. ಸೊ ಕಾರ್ಬನ್ ಟು ಕಾರ್ಬನ್ ಬಾಂಡ್ಸ್ ಆರ್ ಸ್ಟ್ರಾಂಗ್ ಆ್ಯಂಡ್ ಸ್ಟೇಬಲ್. ಸೊ ದಿಸ್ ಪ್ರಾಪರ್ಟಿ ಅಲೋಸ್ ಕಾರ್ಬನ್ ಟು ಆಲ್ಮೋಸ್ಟ್ ಇನ್ಫಿನಿಟ್ ನಂಬರ್ ಆಫ್ ಕಾಂಪೌಂಡ್ಸ್. ಕಾರ್ಬನ್ ಟು ಕಾರ್ಬನ್ ಏನಿದೆ ಅಂದರೆ ಬಹಳಷ್ಟು ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಬಾಂಡನ್ನು ಇರುತ್ತೆ, ಮತ್ತು ಇನ್ಫಿನಿಟ್ ನಂಬರ್ ಆಫ್ ಕಾರ್ಬನ್ಸ್ಗಳನ್ನು ಇಲ್ಲಿ ಸ್ಟ್ರಾಂಗ್ ಬಾಂಡನ್ನು ಫಾರ್ಮೇಷನ್ ಆಗಿ ಒಂದು ಲಾಂಗ್ ಚೈನನ್ನು ಆಗ್ತಕ್ಕಂಥ ಒಂದು ಕೆಪ್ಯಾಸಿಟಿಯನ್ನು ಇದರಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ಬೇಗ ಮುರಿಯಲ್ಲ. ನೀವು ಲಕ್ಷಗಟ್ಟಲೆ ಕಾರ್ಬನ್ ಟು ಕಾರ್ಬನ್ ಅಂತ ನೀವು ಲಕ್ಷಗಟ್ಟಲೆ ಚೈನ್ ಮಾಡ್ಕೊತಾ ಹೋದರೂ ಕೂಡ ಅದನ್ನು ಒಂದು ಸ್ಟ್ರಾಂಗ್ ಲಿಂಕನ್ನು ಫಾರ್ಮೇಷನ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸೊ ಇಲ್ಲಿ ದ ಅಟಾಮಿಕ್ ನಂಬರ್ ಆಫ್ ಕಾರ್ಬನ್ ಈಸ್ 6. ಯು ನೋ ದಟ್ ದ ಅಟಾಮಿಕ್ ನಂಬರ್ ಆ್ಯಂಡ್ ಅಟಾಮಿಕ್ ಮಾಸ್ ನಂಬರ್. ದ ಅಟಾಮಿಕ್ ನಂಬರ್ ಅಂದರೆ ಏನು? ದ ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್ ಆಫ್ ಎನ್ ಆಟಮ್ ಈಸ್ ಕಾಲ್ಡ್ ಅಟಾಮಿಕ್ ನಂಬರ್. ಅಟಾಮಿಕ್ ಮಾಸ್ ನಂಬರ್ ಅಂದರೆ ದ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್ ಆಫ್ ಎನ್ ಆಟಮ್ ಈಸ್ ಕಾಲ್ಡ್ ಅಟಾಮಿಕ್ ಮಾಸ್ ನಂಬರ್ ಅಂತ. ದ ಅಟಾಮಿಕ್ ನಂಬರ್ ಆಫ್ ಕಾರ್ಬನ್ ಈಸ್ 6 ಆ್ಯಂಡ್ ಇಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈಸ್ 2, 4. ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಷ್ಟಿರುತ್ತೆ? 2 ಮತ್ತು 4 ಅನ್ನು ಇದೆ. ಸೊ ನಿಮಗೆ ಗೊತ್ತಿದೆ, K shell can accommodate 2 and L shell is 8, but atomic number of carbon is
6 ಆಗಿರೋದ್ರಿಂದ ಸೊ ಇಲ್ಲಿ 2 + 4 = 6. ಕೆ ಶೆಲ್ಲಲ್ಲಿ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್ ಇರಬೇಕು, ಯಾಕಂದರೆ ಇದ್ರ ಕೆಪಾಸಿಟಿನೇ ಅಷ್ಟು. ಮತ್ತು ಎಲ್ ಶೆಲ್ಲಲ್ಲಿ ಎಷ್ಟಿರುತ್ತೆ, 8 ಎಲೆಕ್ಟ್ರಾನ್ಸನ್ನು ಮ್ಯಾಕ್ಸಿಮಮ್ ಆಗಿರಬೇಕು. ಬಟ್ ಇಲ್ಲಿ ಅಟಾಮಿಕ್ ನಂಬರ್ ಆಫ್ ಕಾರ್ಬನ್ 6 ಇರೋದ್ರಿಂದ ನಾವು ಏನು ಮಾಡ್ತೀವಿ, ಔಟರ್ ಮೋಸ್ಟಲ್ಲಿ 4 ಎಲೆಕ್ಟ್ರಾನ್ಸ್ಗಳನ್ನು ಇಡ್ತೀವಿ. ಬಿಕಾಸ್ ಇಟ್ಸ್ ಹೋಲ್ಡ್ಸ್ ದ ಓನ್ಲಿ 4 ಎಲೆಕ್ಟ್ರಾನ್ಸ್. ಇಟ್ ಹ್ಯಾಸ್ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್. ಇದ್ರ ವೇಲೆನ್ಸಿ ಎಷ್ಟು, 4 ಯಾಕಂದರೆ ದ ಔಟರ್ ಮೋಸ್ಟ್ ಶೆಲ್ ಇಟ್ಸ್ ಕಂಟೈನ್ ದ ಓನ್ಲಿ 4 electrons. It can stability by gaining the 4 electrons, losing 4 electrons or sharing 4 electrons with the other atoms. ಇದರದ್ದು ಸ್ಟೆಬಿಲಿಟಿ ಎಷ್ಟಿದೆ, 4 ಎಲೆಕ್ಟ್ರಾನ್ಗಳನ್ನು ಲೂಸ್ ಮಾಡ್ತಕ್ಕಂಥದ್ದನ್ನು, ಗೇನ್ ಮಾಡ್ತಕ್ಕಂಥದ್ದನ್ನು ಮತ್ತು ಶೇರ್ ಮಾಡ್ತಕ್ಕಂಥದ್ದನ್ನು ಒಂದು ಸ್ಟೆಬಿಲಿಟಿಯನ್ನು ಇದರಲ್ಲಿ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. But it does not gain 4 electrons because it is difficult for the 6 protons to hold the 10 electrons. ಆದರೆ ಇದನ್ನು ಇನ್ನೂ 4 ಎಲೆಕ್ಟ್ರಾನ್ಸ್ಗಳನ್ನು ಸೇರಿದರೆ ಎಲ್ ಶೆಲ್ಲಲ್ಲಿ ಮ್ಯಾಕ್ಸಿಮಮ್ 8 ಎಲೆಕ್ಟ್ರಾನ್ಸ್ ಇದ್ದರೆ ಅದನ್ನು ನಾವು ಆಕ್ಟೇಟ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಆದರೆ ಇದರಲ್ಲಿ ಇನ್ನು ಕಾರ್ಬನ್ ಆಟಮಲ್ಲಿ ಮ್ಯಾಕ್ಸಿಮಮ್ ಅಟಾಮಿಕ್ ನಂಬರ್ 6 ಯಾಕಪ್ಪ ಇದೆ ಅಂದರೆ ಇದ್ರ ಕೆಪಾಸಿಟಿನೇ ಎಷ್ಟು. ಸೊ ಇನ್ನು ನಾವು ಹೆಚ್ಚಾಗಿ ನಾವು ಏನಾದರೂ 4 ಎಲೆಕ್ಟ್ರಾನ್ಸನ್ನು ನಾವು ಔಟರ್ ಮೋಸ್ಟ್ ಶೆಲ್ಲನ್ನು ಕಂಪ್ಲೀಟ್ ಆಕ್ಟೇಟ್ ಸ್ಟ್ರಕ್ಚರನ್ನು ಮಾಡಬೇಕು ಅಂತಂದು ನಾವು ಇನ್ನೂ 4 ಎಲೆಕ್ಟ್ರಾನ್ಸ್ಗಳನ್ನು ತಂದು ಸೇರಿಸಿದರೆ ಅಲ್ಲಿ ಏನಾಗುತ್ತೆ ಅಂದರೆ ಅದರ ಕಾರ್ಬನ್ನಿನ ಒಂದು 10 ಎಲೆಕ್ಟ್ರಾನ್ಸನ್ನು ಹೋಲ್ಡ್ ಮಾಡ್ತಕ್ಕಂತಹ ಕೆಪಾಸಿಟಿಯನ್ನು ಇರೋದಿಲ್ಲ. ಸೊ ಹಾಗಾಗಿ ಇಟ್ ಡಸ್ ನಾಟ್ ಗೇನ್ 4 ಎಲೆಕ್ಟ್ರಾನ್ಸ್ ಬಿಕಾಸ್ ಇಟ್ ಈಸ್ ಡಿಫಿಕಲ್ಟ್ ಫಾರ್ ದ 6 ಪ್ರೋಟಾನ್ಸ್ ಟು ಹೋಲ್ಡ್ ದ 10 ಎಲೆಕ್ಟ್ರಾನ್ಸ್. 6 ಪ್ರೋಟಾನ್ಸಿನ ಬದಲಾಗಿ 10 ಎಲೆಕ್ಟ್ರಾನ್ಸ್ಗಳನ್ನು ಹೋಲ್ಡ್ ಮಾಡಬೇಕು ಅಂದರೆ ಅದಕ್ಕೇನಾಗುತ್ತೆ, ಬಹಳಷ್ಟು ಕಷ್ಟವನ್ನು ಆಗುತ್ತೆ. ನಾವು ಎಷ್ಟು ಆಹಾರವನ್ನು ತಿಂತೀವಿ, ನಮಗೆ ಎಷ್ಟು ಬೇಕಾಗುತ್ತೆ ನಾವು ಅಷ್ಟೇ ಆಹಾರವನ್ನು ತಿಂತೀವಿ. ಅದಕ್ಕಿಂತ ನಾವು ಜಾಸ್ತಿ ಆಹಾರ ತಿನ್ನೋಕ್ಕೆ ಹೋದರೆ ಏನಾಗುತ್ತೆ, ಸೊ ನಮಗೆ ಇಲ್ಲೇನೋ ವಾಮಿಟ್ ಆಗಿಬಿಡುತ್ತಲ್ವಾ. ಸೊ ಹಾಗೆಯೇ ಇದಕ್ಕೂ ಅಷ್ಟೇ, ಕಾರ್ಬನಲ್ಲಿ ಮ್ಯಾಕ್ಸಿಮಮ್ ಎಷ್ಟಿರುತ್ತೆ ಹೋಲ್ಡ್ ಮಾಡತಕ್ಕಂಥ ಕೆಪಾಸಿಟಿ 6 ಎಲೆಕ್ಟ್ರಾನ್ಸ್ ಅಷ್ಟೇ ಇರುತ್ತೆ. ನಾವು ಔಟರ್ ಮೋಸ್ಟ್ ಶೆಲ್ಲಲ್ಲಿ ಅಕಾರ್ಡಿಂಗ್ ಟು 2n² ಫಾರ್ಮುಲಾ ಮ್ಯಾಕ್ಸಿಮಮ್ ಎಲ್ ಶೆಲ್ ಆಕ್ಟೇಟ್ ಸ್ಟ್ರಕ್ಚರ್ ಆಗಬೇಕಂತ ಇನ್ನೂ 4 ಎಲೆಕ್ಟ್ರಾನ್ಸ್ಗಳನ್ನು ಅದರಲ್ಲಿ ನಾವು ಸೇರಿಸಕ್ಕೆ ಹೋದರೆ ಅಲ್ಲೇನಾಗುತ್ತೆ, ಅದನ್ನು ಇಟ್ಸ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಟು ಹೋಲ್ಡ್ ದ 6 ಪ್ರೋಟಾನ್ಸ್. ಇನ್ನೂ 6 ಪ್ರೋಟಾನ್ಸನ್ನು ಹೋಲ್ಡ್ ಮಾಡಿಕೊಂಡು ಅದನ್ನು ಹೋಲ್ಡ್ ಮಾಡೋಕ್ಕೆ ಅದಕ್ಕೆ ಬಹಳಷ್ಟು ಡಿಫಿಕಲ್ಟ್ ಏನಾಗುತ್ತೆ. ಸೊ ಹಾಗಾಗಿ ಇಟ್ ಡಸ್ ನಾಟ್ ಲೂಸ್ 4 ಎಲೆಕ್ಟ್ರಾನ್ಸ್. ಮತ್ತು ಹಾಗಂತ ಇಟ್ ಡಸ್ ನಾಟ್ ಲೂಸ್ 4 ಎಲೆಕ್ಟ್ರಾನ್ಸ್ ಬಿಕಾಸ್ ಇಟ್ ನೀಡ್ಸ್ ಎ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಟು ಲೂಸ್ ದ 4 ಎಲೆಕ್ಟ್ರಾನ್ಸ್. ಸೊ ಹಾಗಾಗಿ ಅದರಲ್ಲಿರ್ತಕ್ಕಂತಹ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಇರ್ತಕ್ಕಂಥ ಈ 4 ಎಲೆಕ್ಟ್ರಾನ್ಸ್ಗಳನ್ನು ಇರ್ತಾವೋ ಆ 4 ಎಲೆಕ್ಟ್ರಾನ್ಸ್ಗಳನ್ನು ಲೂಸ್ ಮಾಡೋಕ್ಕೂ ಕೂಡ ಅದಕ್ಕೆ ಆಗಲ್ಲ. ಯಾಕಂದರೆ ಆ 4 ಎಲೆಕ್ಟ್ರಾನ್ಸನ್ನು ಲೂಸ್ ಮಾಡಬೇಕಂದ್ರೆ ಅದಕ್ಕೆ ಬಹಳಷ್ಟು ಲಾರ್ಜ್ ಎನರ್ಜಿಯನ್ನು ಬೇಕಾಗುತ್ತೆ. ಸೊ ಹಾಗಾಗಿ it shares 4 electrons with other atoms to attain stability, resulting in the formation of covalent bonds. ಬಟ್ ಆದರೆ ಅದು ಏನು ಮಾಡುತ್ತೆ ಅಂದರೆ ಇನ್ನೊಂದು ಎಲೆಕ್ಟ್ರಾನ್ ಜೊತೆ ಸೇರಿ ಅದು ಏನು ಮಾಡುತ್ತೆ, ಕಾರ್ಬನನ್ನು ಏನು ಮಾಡುತ್ತೆ, ಅದನ್ನು ಎಲೆಕ್ಟ್ರಾನ್ಸ್ಗಳನ್ನು ಶೇರ್ ಮಾಡಿಕೊಂಡು ಏನು ಮಾಡುತ್ತೆ, ಅದನ್ನು ಒಂದು ಲಿಂಕನ್ನು ಕೊಟ್ಟು ಕೋವಲೆಂಟ್ ಬಾಂಡನ್ನು ಫಾರ್ಮೇಷನನ್ನು ಮಾಡಿ ಲಿಂಕನ್ನು ಕೊಟ್ಟು ಏನು ಮಾಡುತ್ತೆ, ಒಂದು ಬಾಂಡಾಗಿ ಅದನ್ನು ಫಾರ್ಮೇಷನ್ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ನೋಡಿ, ಇಟ್ ಶೇರ್ಸ್ 4 electrons with other atoms to attain stability, result in the formation of covalent bonds. ಸೊ ಏನಾಗುತ್ತೆ, ಅಲ್ಲಿ ಇನ್ನೂ 4 ಎಲೆಕ್ಟ್ರಾನ್ಸ್ಗಳನ್ನು ಸೇರಿಸ್ಕೊಂಡು ಇದರಲ್ಲಿರ್ತಕ್ಕಂತಹ 4 ಎಲೆಕ್ಟ್ರಾನ್ಸ್ ಮತ್ತು ಅದರಲ್ಲಿರ್ತಕ್ಕಂಥ 4 ಎಲೆಕ್ಟ್ರಾನ್ಸ್ ಎರಡೂ ಕೂಡ ಸೇರಿ ಒಂದು ಸ್ಟೇಬಿಲಿಟಿ ಆಗಿರ್ತಕ್ಕಂಥ ಒಂದು ಗುಣವನ್ನು ಹೊಂದ್ಕೊಳ್ಳುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಸಿನ್ಸ್ ಕಾರ್ಬನ್ ಆಟಮ್ ನೀಡ್ಸ್ 4 electrons to attain stability, so its valency is 4 and it is tetravalent. ಸೊ ಇದರಲ್ಲಿ ಕಾರ್ಬನ್ ಎಲೆಕ್ಟ್ರಾನ್ಸ್ಗೆ ಏನು ನೀಡೆಡ್ ಇದೆ, ಇನ್ನು 4 ಎಲೆಕ್ಟ್ರಾನ್ಸಿನ ನೀಡೆಡ್ ಇದೆ. ಸೊ ಹಾಗಾಗಿ ಅದನ್ನು ಏನಾಗುತ್ತೆ, ಸೊ ಅದನ್ನು ಲೂಸ್ ಮಾಡೋಕ್ಕೂ ಆಗೋಲ್ಲ, ಗೇನ್ ಮಾಡೋಕ್ಕೂ ಆಗೋಲ್ಲ. ಸೊ ಹಾಗಾಗಿ ಅದನ್ನು ಇನ್ನೊಂದು ಎಲಿಮೆಂಟ್ ಜೊತೆ ಅದನ್ನು ಏನು ಮಾಡುತ್ತೆ, ಅಲ್ಲಿ ಬಾಂಡನ್ನು ಇಲ್ಲಿ ನೋಡ್ರಿ ಇನ್ನೊಂದು ಎಲಿಮೆಂಟ್ ಆಗಿರ್ತಕ್ಕಂಥ ಹೈಡ್ರೋಜನ್, ಇಲ್ಲಿ ನೋಡ್ರಿ ಕಾರ್ಬನ್ ಮತ್ತು ಹೈಡ್ರೋಜನ್ ಈ ಥರ ಬಾಂಡನ್ನು ಫಾರ್ಮೇಷನನ್ನು ಮಾಡಿ ಒಂದು ಕಂಪ್ಲೀಟ್ ಆಗಿರ್ತಕ್ಕಂತಹ ಒಂದು ಸ್ಟ್ರಕ್ಚರನ್ನು ಫಾರ್ಮೇಷನನ್ನು ಮಾಡಿ ಅದನ್ನೇನು ಮಾಡುತ್ತೆ, ಕೋವಲೆಂಟ್ ಬಾಂಡನ್ನು ಫಾರ್ಮೇಷನ್ ಮಾಡಿ ಏನಾಗುತ್ತೆ, ಇಲ್ಲಿ ಕೋವಲೆಂಟ್ ಒಂದು ಬಾಂಡನ್ನು ಫಾರ್ಮೇಷನ್ ಮಾಡಿ ಏನಾಗುತ್ತೆ, ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಎಲೆಕ್ಟ್ರಾನನ್ನು ಸ್ಟ್ರಕ್ಚರನ್ನು ಫಾರ್ಮೇಷನ್ ಆಗುತ್ತೆ. ಸೊ ಇದನ್ನು ನಾವು ಏನಂತ ಕರಿತೀವಿ, ಟೆಟ್ರಾವೆಲೆಂಟ್ಸ್ ಅಂತ. ಸೊ ಇಟ್ ಇಸ್ ಕಾಲ್ಡ್ ಇಟ್ ಆಸ್ ಎನ್ ಟೆಟ್ರಾವೆಲೆಂಟ್. ಆ್ಯಂಡ್ ದೆನ್ ಫಾರ್ಮೇಷನ್ ಆಫ್ ಕೋವಲೆಂಟ್ ಬಾಂಡ್ಸ್. ಸೊ ಹೌ ಕೋವಲೆಂಟ್ ಬಾಂಡ್ಸ್ ಆರ್ ಫಾರ್ಮ್, ನಾನು ಹೇಳಿದೆ ಇಲ್ಲಿ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಅಂತ. ಇಲ್ಲಿ ಕೋವಲೆಂಟ್ ಬಾಂಡ್ ಈಸ್ ಎ ಕೆಮಿಕಲ್ ಬಾಂಡ್ ಫಾರ್ಮ್ಡ್ ಬೈ ದ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಬಿಟ್ವೀನ್ ಆಟಮ್ಸ್.
ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಬಿಟ್ವೀನ್ ಆಟಮ್ಸ್. ಸೊ ಆಟಮ್ಸ್ನ ಮಧ್ಯೆ ಇರ್ತಕ್ಕಂತಹ ಏನು ಒಂದು ಆಟಮ್ಸ್ ಎಲೆಕ್ಟ್ರಾನ್ ಇರುತ್ತೋ, ಸೊ ಆ ಒಂದು ಆಟಮ್ಸ್ಗಳನ್ನು ಶೇರ್ ಮಾಡಿಕೊಂಡು ಏನು ಮಾಡುತ್ತೆ, ಅಲ್ಲಿ ಬಾಂಡನ್ನು ಫಾರ್ಮೇಷನ್ ಮಾಡ್ತಕ್ಕಂಥದ್ದನ್ನು. ಫಾರ್ ಎಕ್ಸಾಂಪಲ್, ದ ಶೇರಿಂಗ್ ಆಫ್ ಒನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ರಿಸಲ್ಟಿಂಗ್ ಇನ್ ದ ಫಾರ್ಮೇಷನ್ ಆಫ್ ಸಿಂಗಲ್ ಕೋವೆಲೆಂಟ್ ಬಾಂಡ್. ಒನ್ ಪೇರ್ ಆಫ್ ಎಲೆಕ್ಟ್ರಾನ್ ಅಂದರೆ ಒನ್ ಪೇರ್ ಈಸ್ ಈಕ್ವಲ್ ಟು ದಟ್ ಆಫ್ ದ ಟೂ ಎಲೆಕ್ಟ್ರಾನ್ಸ್ ಅಂತ. ಒನ್ ಪೇರ್ ಆಫ್ ಎಲೆಕ್ಟ್ರಾನ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಟೂ ಎಲೆಕ್ಟ್ರಾನ್ಸ್ಗಳಿಗೆ ಅದನ್ನು ಇರುತ್ತೆ. ಇಲ್ಲಿ ಹೈಡ್ರೋಜನ್ ಆಟಮ್ಸ್, ಲೆಟ್ ಅಸ್ ಸಿ ದ ಅಬ್ಸರ್ವ್ ದ ಶೇರಿಂಗ್ ಆಫ್. ನೋಡಿ, ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಹೈಡ್ರೋಜನ್ ಈಸ್ H2 ಅಂತ ಇದೆ. ಒನ್ ಪೇರ್ ಆಫ್ ಎಲೆಕ್ಟ್ರಾನ್ ಸೊ ಹೈಡ್ರೋಜನ್ ಈಸ್ ಒನ್ ಪೇರ್. ಸೊ ಒನ್ ಪೇರ್ ಈಸ್ ಈಕ್ವಲ್ ಟು ದಟ್ ಆಫ್ ದ ಟೂ ಎಲೆಕ್ಟ್ರಾನ್ಸ್ ಅಂತ ನಾನು ಹೇಳಿದ್ದೀನಿ. ಸೊ ಶೇರಿಂಗ್ ಆಫ್ ಟೂ ಪೇರ್ ಆಫ್ ಎಲೆಕ್ಟ್ರಾನ್ಸ್ ರಿಸಲ್ಟ್ ಇನ್ ದ ಫಾರ್ಮೇಷನ್ ಆಫ್ ಡಬಲ್ ಕೋವೆಲೆಂಟ್ ಬಾಂಡ್. ಅದನ್ನೇ ಟೂ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅದನ್ನು ಶೇರ್ ಮಾಡಿದರೆ ಅದನ್ನೇನಾಗುತ್ತೆ, ಡಬಲ್ ಕೋವೆಲೆಂಟ್ ಬಾಂಡ್ ಇರುತ್ತೆ. ಆ್ಯಂಡ್ ಶೇರಿಂಗ್ ಆಫ್ ತ್ರೀ ಪೇರ್ ಆಫ್ ಎಲೆಕ್ಟ್ರಾನ್ಸ್ ರಿಸಲ್ಟಿಂಗ್ ಇನ್ ದ ಫಾರ್ಮೇಷನ್ ಆಫ್ ಟ್ರಿಪಲ್ ಕೋವೆಲೆಂಟ್ ಬಾಂಡ್. ಅದನ್ನೇ ತ್ರೀ ಪೇರ್ ಆಫ್ ಎಲೆಕ್ಟ್ರಾನ್ಸನ್ನು ಅದನ್ನು ಶೇರ್ ಮಾಡಿದರೆ ಅದನ್ನೇನಾಗುತ್ತೆ, ಟ್ರಿಪಲ್ ಕೋವೆಲೆಂಟ್ ಬಾಂಡ್ ಅನ್ನೋದನ್ನು ಫಾರ್ಮೇಷನನ್ನು ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡೋಣ. ಸೊ ಫಾರ್ಮೇಷನ್ ಆಫ್ ಸಿಂಗಲ್ ಕೋವೆಲೆಂಟ್ ಬಾಂಡ್ ಇನ್ ಹೈಡ್ರೋಜನ್ ಮಾಲಿಕ್ಯೂಲ್. ಸೊ ಸಿಂಗಲ್ ಕೋವೆಲೆಂಟ್ ಬಾಂಡಿಂದ ಯಾವ ಥರ ಒಂದು ಬಾಂಡನ್ನು ಫಾರ್ಮೇಷನನ್ನು ಆಗುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡೋಣ. ಸೊ ಇಲ್ಲಿ ದ ಸಿಂಪ್ಲೆಸ್ಟ್ ಮಾಲಿಕ್ಯೂಲ್ ಫಾರ್ಮ್ ಇನ್ ದಿಸ್ ಮ್ಯಾನೋ ಇಸ್ ದಟ್ ಆಫ್ ಹೈಡ್ರೋಜನ್. ನೋಡಿ, ಸಿಂಪಲ್ ಆಗಿರ್ತಕ್ಕಂತಹ ಒಂದು ಮಾಲಿಕ್ಯೂಲ್ ಯಾವುದಿದೆ, ಹೈಡ್ರೋಜನ್ ಅಂತಕ್ಕಂಥ ಒಂದು ಮಾಲಿಕ್ಯೂಲ್. ಸೊ ಏನಾದರೂ ವಾಟ್ ಈಸ್ ದ ಅಟಾಮಿಕ್ ನಂಬರ್ ಆಫ್ ಹೈಡ್ರೋಜನ್? ದ ಅಟಾಮಿಕ್ ನಂಬರ್ ಆಫ್ ಹೈಡ್ರೋಜನ್ ಈಸ್ 1. ಆ್ಯಸ್ ಯು ಹ್ಯಾವ್ ಲರ್ನ್ ಅರ್ಲಿಯರ್, ದ ಅಟಾಮಿಕ್ ನಂಬರ್ ಆಫ್ ಹೈಡ್ರೋಜನ್ ಈಸ್ 1. ನೀವು ಮೊದಲನೇ ಕ್ಲಾಸಸ್ಗಳಲ್ಲೆಲ್ಲವೂ ಕೂಡ ಕಲ್ತಿದ್ದೀರಾ. ಏನು, ದ ಅಟಾಮಿಕ್ ನಂಬರ್ ಆಫ್ ಹೈಡ್ರೋಜನ್ ಈಸ್ 1. ಸೊ ಹೆನ್ಸ್ ಹೈಡ್ರೋಜನ್ ಹ್ಯಾಸ್ 1 electron in its K shell and requires 1 more electron to fill the K shell. ಸೊ ಹಾಗಾಗಿ ಅಟಾಮಿಕ್ ನಂಬರ್ ಆಫ್ ಹೈಡ್ರೋಜನ್ ಈಸ್ 1 ಆಗಿರೋದ್ರಿಂದ, ಸೊ ಇಟ್ಸ್ K shells ಕ್ಯಾನ್ ಅಕಾಮಡೇಟ್ ಓನ್ಲಿ 1 electron. ಸೊ ಹಾಗಾಗಿ ಅದರಲ್ಲಿರ್ತಕ್ಕಂಥ ಏನು K ಶೆಲ್ಲನ್ನು ಇದೆಯೋ ಆ K ಶೆಲ್ಲಲ್ಲಿ ಏನಾಗಿರುತ್ತೆ, ಒಂದೇ ಒಂದು ಶೆಲ್ಲನ್ನು ಇರುತ್ತೆ. ಸೊ K ಶೆಲ್ಲಲ್ಲಿ ಮ್ಯಾಕ್ಸಿಮಮ್ ಎಷ್ಟಿರುತ್ತೆ, ಎಲೆಕ್ಟ್ರಾನ್ಸ್ಗಳನ್ನು 2 ಇರುತ್ತೆ. ಇನ್ನೊಂದು ಎಲೆಕ್ಟ್ರಾನ್ಸ್ಗಳನ್ನು ಅದನ್ನು ಫುಲ್ ಆ K ಶೆಲ್ಲನ್ನು ಸೊ ಕಂಪ್ಲೀಟ್ ಆಗಬೇಕಂದ್ರೆ ಅದಕ್ಕೆ ಏನು ಬೇಕು, ಇನ್ನೊಂದು ಎಲೆಕ್ಟ್ರಾನನ್ನು ಬೇಕಾಗುತ್ತೆ. ಸೊ ಹಾಗಾಗಿ ಹೆನ್ಸ್ ಹೈಡ್ರೋಜನ್ ಹ್ಯಾಸ್ 1 electron in K shell and it requires 1 more electrons to fill the K shell. K ಶೆಲ್ಲನ್ನು ಫಿಲ್ ಮಾಡಬೇಕಂದ್ರೆ ಅದಕ್ಕೆ ಏನು ಬೇಕಾಗುತ್ತೆ, ಇನ್ನೊಂದು ಎಲೆಕ್ಟ್ರಾನನ್ನು ಅದಕ್ಕೆ ಬೇಕಾಗುತ್ತೆ. ಸೊ ಹಾಗಾಗಿ ಟು ಹೈಡ್ರೋಜನ್ ಆಟಮ್ಸ್ ಶೇರ್ ದಿಯರ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಫಾರ್ಮ್ ಎ ಮಾಲಿಕ್ಯೂಲ್ ಆಫ್ ಹೈಡ್ರೋಜನ್. ಸೊ ಹಾಗಾಗಿ ಏನಾಗುತ್ತೆ, ಇಲ್ಲಿ ಟು ಹೈಡ್ರೋಜನ್ ಆಟಮ್ಸ್ ಶೇರ್ ದಿಯರ್ ಎಲೆಕ್ಟ್ರಾನ್ಸ್. ಇಲ್ಲಿ ನೋಡಿರಿ, ಈ ಈಕ್ವೇಷನನ್ನು ನೋಡಿರಿ, H2 ಹೈಡ್ರೋಜನ್ ಒಂದು ಸಿಂಗಲ್ ಆಗಿರ್ತಕ್ಕಂಥ ಒಂದು ಹೈಡ್ರೋಜನ್ ಆಟಮ್ ಏನಿದೆಯೋ ಆ ಹೈಡ್ರೋಜನ್ ಜೊತೆ ಇನ್ನೊಂದು ಹೈಡ್ರೋಜನ್ ಆಟಮ್ ಎರಡೂ ಕೂಡ ಒಂದು ಸೇರಿ ಏನಾಗುತ್ತೆ, ಇಲ್ಲಿ ಶೇರ್ ಆಗಿ ಏನಾಗುತ್ತೆ, ಒಂದು ಮಾಲಿಕ್ಯೂಲ್ ಹೈಡ್ರೋಜನ್ ಮಾಲಿಕ್ಯೂಲನ್ನು ಇಲ್ಲಿ ಫಾರ್ಮೇಷನನ್ನು ಮಾಡುತ್ತೆ. ಸೊ thus allows each hydrogen atoms to attain the electronic configuration of the nearest noble gas. And you have to see that the shared pair of electrons is said to a single covalent between the two hydrogen atoms. A single covalent bond is also represented by a line between the two atoms. So line between a single in between the two atoms, you have to see that the single line. ನೀವು ಇಲ್ಲಿ ನೋಡ್ರಿ, ಹೆಚ್ ಅಂತ ಇದೆ. ಸೊ ಹೆಚ್ ಅಂತ ಇದೆ. ಆ ಹೆಚ್ನ ಮಧ್ಯೆ ಮೂರನೇ 1 2 ಮೂರನೇ 2 ರಿಂಗ್ ಆದಮೇಲೆ ಮೂರನೇದು ನೋಡಿ, ಹೆಚ್ನ ಮಧ್ಯ ಒಂದು ಸಿಂಗಲ್ ಲೈನ್ ಏನೋ ಇದೆ. ಆ ಸಿಂಗಲ್ ಲೈನನ್ನು ನಾವೇನಂತ ಕರಿತೀವಿ, ಬಾಂಡ್ ಅಂತ ಕರಿತೀವಿ. ಸಿಂಗಲ್ ಕೋವಲೆಂಟ್ ಬಾಂಡ್ ಅಂತ. ಇನ್ ಬಿಟ್ವೀನ್ ದ ಕಾರ್ಬನ್ ಆಟಮ್ಸ್ ಎ ಸಿಂಗಲ್ ಲೈನ್ ಈಸ್ ಫಾರ್ಮ್. ಸೊ ಇಟ್ ಈಸ್ ಕಾಲ್ಡ್ ಇಟ್ ಆನ್ ಸಿಂಗಲ್ ಬಾಂಡ್. ಸೊ ಅದನ್ನು ಸಿಂಗಲ್ ಬಾಂಡ್ ಅಂತ ನಾವು ಅದನ್ನು ಕರಿತೀವಿ. ಸೊ ದ ಅಟಾಮಿಕ್ ನಂಬರ್ ಆಫ್ ಹೈಡ್ರೋಜನ್ ಈಸ್ 1. ಇಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈಸ್ ಆಲ್ಸೋ 1 ಬಿಕಾಸ್ ಇಟ್ಸ್ ಅಟಾಮಿಕ್ ನಂಬರ್ ಈಸ್ 1. ಇಟ್ಸ್ ವೇಲೆನ್ಸಿ ಈಸ್ ಆಲ್ಸೋ 1. ಇದ್ರ ವೇಲೆನ್ಸಿನೂ ಕೂಡ ಏನಾಗಿರುತ್ತೆ, ಒಂದಿರುತ್ತೆ. ಯಾಕಂದರೆ ಒಂದೇ ಒಂದು ಶೆಲ್ ಆಗಿದೆ, ಒಂದೇ ಒಂದು ಶೆಲ್ಲಲ್ಲಿ ಒಂದೊಂದೇ ಎಲೆಕ್ಟ್ರಾನನ್ನು ಇದನ್ನು ಇರೋದ್ರಿಂದ ಇಟ್ಸ್ ನೀಡ್ಸ್ 1 electron ಮೋರ್ ಟು ಅಟೈನ್ ಸ್ಟೆಬಿಲಿಟಿ. ಇವಾಗ K ಶೆಲ್ಲನ್ನು ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್ಗಳನ್ನು ಇರುತ್ತೆ ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತು, ಅಕಾರ್ಡಿಂಗ್ ಟು n² ಫಾರ್ಮುಲಾ. ಸೊ ಅದನ್ನು ಕಂಪ್ಲೀಟ್ ಶೆಲ್ ಆಗಬೇಕಪ್ಪ K ಶೆಲ್ ಅಂದರೆ ಇದಕ್ಕೆ ಏನು ಬೇಕಾಗುತ್ತೆ, ಇನ್ನೊಂದು ಎಲೆಕ್ಟ್ರಾನನ್ನು ಅದಕ್ಕೆ ಬೇಕಾಗುತ್ತೆ. ಸೊ ಹಾಗಾಗಿ ಟು ಹೈಡ್ರೋಜನ್ ಆಟಮ್ ಶೇರ್ 1 pair ಆಫ್ ಎಲೆಕ್ಟ್ರಾನ್ಸ್ ರಿಸಲ್ಟ್ ಇನ್ ದ ಫಾರ್ಮೇಷನ್ ಆಫ್ ಸಿಂಗಲ್ ಕೋವೆಲೆಂಟ್ ಬಾಂಡ್ ಇನ್ ಹೈಡ್ರೋಜನ್ ಮಾಲಿಕ್ಯೂಲ್. ಸೊ ಹಾಗಾಗಿ
ಎರಡು ಹೈಡ್ರೋಜನ್ ಆಟಮನ್ನು ಸೇರಿ ಒನ್ ಪೇರ್ ಆಫ್ ಎಲೆಕ್ಟ್ರಾನ್ಸನ್ನು ಶೇರ್ ಮಾಡಿ ಒಂದು ಸಿಂಗಲ್ ಆಗಿರ್ತಕ್ಕಂತಹ ಕೋವೆಲೆಂಟ್ ಬಾಂಡನ್ನು ಫಾರ್ಮೇಷನನ್ನು ಮಾಡಿ ಒಂದು ಹೈಡ್ರೋಜನ್ ಮಾಲಿಕ್ಯೂಲನ್ನು ಇಲ್ಲಿ ಏನಾಗಿದೆ ಫಾರ್ಮೇಷನನ್ನು ಆಗಿದೆ. ಇಲ್ಲಿ ನೋಡಿದ್ರೆ ಹೈಡ್ರೋಜನ್ ಅಂತ ಸಿಂಗಲ್ ಇತ್ತು, ಸೊ ಅದ್ರ ಜೊತೆ ಇನ್ನೊಂದು ಹೈಡ್ರೋಜನ್ ಆಟಮನ್ನು ಸೇರಿಕೊಂಡಿತು. ಸೊ ಈ ಸಿಂಗಲ್ ಕೋವೆಲೆಂಟ್ ಬಾಂಡನ್ನು ಇದ್ದಿದ್ದನ್ನು ಸಿಂಗಲ್ ಕೋವೆಲೆಂಟ್ ಬಾಂಡ್ ಈಸ್ ಈಕ್ವಲ್ ಟು ದಟ್ ಆಫ್ ದ 2 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ನಾನು ಹೇಳಿದ್ದೀನಿ. ಸೊ ಇನ್ನು ಒಂದೇ ಒಂದು ಹೈಡ್ರೋಜನ್ ಏನಿತ್ತು ಅದ್ರ ಜೊತೆಗೆ ಇನ್ನೊಂದು ಹೈಡ್ರೋಜನ್ ಆಟಮನ್ನು ಸೇರಿ ಏನಾಗಿದೆ ಅಂದರೆ ಹೆಚ್ ಅನ್ನಾಗಿ ಏನಾಗಿದೆ ಇಲ್ಲಿ H2 ಆಗಿರ್ತಕ್ಕಂಥ ಒಂದು ಮಾಲಿಕ್ಯೂಲನ್ನು ಇಲ್ಲಿ ಫಾರ್ಮೇಷನನ್ನು ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಹ್ಯಾವ್ ಅಂಡರ್ಸ್ಟುಡ್ ಏನು ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಹೈಡ್ರೋಜನ್ ಏನಾಗಿದೆ 1 ಆಗಿದೆ. ಸೊ 1 ಆಗಿರೋದ್ರಿಂದ ಇನ್ನೊಂದು ಹೈಡ್ರೋಜನ್ ಆಟಮನ್ನು ಸೇರಿದರೆ ಏನಾಗುತ್ತೆ, ಅದು ಒಂದು ಕಂಪ್ಲೀಟ್ ಸ್ಟ್ರಕ್ಚರನ್ನು ಆಗುತ್ತೆ. ಸೊ ಹಾಗಾಗಿ ಇದನ್ನು ಒಂದು ಬಾಂಡನ್ನು H2 ಮಾಲಿಕ್ಯೂಲ್ ನಿಮಗೆಲ್ಲರಿಗೂ ಕೂಡ ಗೊತ್ತು, ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಹೈಡ್ರೋಜನ್ ಈಸ್ H2. ಸೊ H2 ಯಾವ ಥರ ಅಂದರೆ ಒಂದು ಹೈಡ್ರೋಜನ್ ಆಟಮನ್ನು ಇನ್ನೊಂದು ಹೈಡ್ರೋಜನ್ ಆಟಮ್ ಜೊತೆ ಅದನ್ನು ಸೇರಿ ಒಂದು H2 ಮಾಲಿಕ್ಯೂಲನ್ನು ಅದನ್ನು ಫಾರ್ಮೇಷನ್ ಆಗುತ್ತೆ. H ಮಧ್ಯೆ ಏನಿದೆ ಒಂದು ಸಿಂಗಲ್ ಲೈನನ್ನು ಇದೆ, ಅದನ್ನು ನಾವೇನಂತ ಕರಿತೀವಿ ಸಿಂಗಲ್ ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ. ಒಂದು ಬಾಂಡನ್ನು ಫಾರ್ಮೇಷನ್ ಆಗಿ ಇಲ್ಲಿ ಏನಾಗಿದೆ ಒಂದು ಹೈಡ್ರೋಜನ್ ಅಂತಕ್ಕಂಥ ಮಾಲಿಕ್ಯೂಲನ್ನು ಫಾರ್ಮೇಷನ್ ಆಗಿದೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಟುಡೇ ವಿ ಶಾಲ್ ಡಿಸ್ಕಸ್ ಅಬೌಟ್ ದ importance of carbon or occurrence of carbon, bonding in carbon covalent bond and formation of covalent bond. Okay, thank you.